ಬೀದರ್ ನಗರದ ಹೃದಯ ಭಾಗದಲ್ಲಿ ಕೀಳಿ ಮುರಿದು ಮನೆ ದೋಚಿದ ಖದೀಮರು. ಅಮೃತ್ ಸೂರ್ಯವಂಶಿ ಎಂಬುವರ ಮನೆ ಕಳ್ಳತನವಾಗಿದೆ. ಬೀದರ್ ನಗರದ ಕೆಎಚ್ಎಫ್ ಕಾಲೋನಿಯಲ್ಲಿ ಘಟನೆ ನಡೆದಿದೆ. 11 ದಿನಗಳ ಕಾಲ ಮೊಮ್ಮಗನ ಬರ್ತಡೆಗೆ ಕೊಯ್ಯಮತ್ತೂರಿಗೆ ತೆರಳಿದ ಕುಟುಂಬಸ್ಥರು ಮನೆಯಲ್ಲಿ ಯಾರಿಲ್ಲದರೋ ಎಂದು ಗಮನಿಸಿ ಮನೆ ದೋಚಿರುವ ಶಂಕೆ. ಮನೆಗೆ ಬರ್ತಿದ್ದಂತೆ ಮನೆ ಮಾಲೀಕರಿಗೆ ಶಾಕ್, ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಸಂಘದಿಂದ ಪಡೆದಿದ್ದ ಹಣ ಕಳೆದು ಹೋಗಿದ್ದಕ್ಕೆ ಮಹಿಳೆ ಕಣ್ಣೀರು. 30 ಗ್ರಾಂ ಬಂಗಾರದ ಆಭರಣ, 25,000 ಹಣ ದೋಚಿದ ಖದೀಮರು. ಸ್ಥಳಕ್ಕೆ ಶ್ವಾಮದಳ ಹಾಗೂ ಬೆಳ್ಳಚರಚ್ಚು ತಜ್ಞರ ತಂಡ ಭೇಟಿ ನೀಡಿದರು. ಮನೆಗೆ ಭೇಟಿ ನೀಡಿ ತಜ್ಞರ ತಂಡದಿಂದ ತೀವ್ರ ಶೋಧ ನಡೆಯಿತು. ನ್ಯೂಟನ್ ಪೊಲೀಸ್ ಠಾಣೆ ಪ್ರಕರಣ ದಾಖಲಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ಖದೀಮರು ಬೆನ್ನು ಬಿದ್ದ ಪೊಲೀಸರು. ಏನು ನೋಡಿನ ತರ ಹೋಗ್ಯದ್ರಿ ಬೈಕ್ ಮೇಲೆ ಹೋಗಿದ್ರು ಅವು ಬೈಕ್ ಮೇಲೆ ನಡ್ಕೊಲ್ ಬರ್ಲಿ ಜರ ದೂರ ಇಕ್ತ ಗಾಡಿ ಸ್ವಲ್ಪ ದೂರ ಇಕ್ತ ಸರ್ ಅವು ದೂರ ಇಕ್ತದು ಅಲ್ಲಿಂದ ಇದು ಹೊರಗಿನವರು ಇತ್ತು ಏನಾಗಿತ್ರಿ ಆಕಾರ ಇದು ಏನಾಗಿತ್ತು ನಾವು ಬರಸ್ತನ ಗೇಟ್ ತೆರೆದೇ ಇದ್ದಿದ್ರಿ ನಮ್ಮ ಸಸಿ ಥೋಡೆ ಬಂಗಾರ ಇತ್ತು ಒಯ್ಯಾರಂತೆಲ್ಲ ಒಂದೇ ಬ್ಯಾಗ್ ಇದ್ರ ಹಾಕಿ ಇಕ್ಕಿದ ಪ್ರಶ್ನಾಗ ಅದು ಅವತ್ತು ನೆನಪು ಹೋಗ್ಯದ ನನಗೆ ಒಯ್ಲಕ್ಕೆ ನೆನಪು ಹೋಗ್ಯದ ಹಂಗೆ ಇಟ್ಟು ಹೋಗಿದೆ ಅದು ನಾವು ಒಳಗೆ ಹೋಗಿಲ್ಲ ಆಟೋದವ್ರು ಬಂದರು ನೀವು ಹೋಗ್ಬೇಡ್ರಿ ಒಳಗೆ ಅದು ಎಲ್ಲ ಸರ್ಚ್ ಮಾಡಿದ್ರೆ ಮತ್ತೆ ನಿಮ್ಗೆ ಪೊಲೀಸರು ಇದು ಮಾಡ್ತಾವ ಹೋಗ್ಬೇಡ್ರಿ ನೀವು ನಮ್ಗೆ ಹೋಗಿ ಎಲ್ಲ ನೋಡೋಣ ಇವಾಗ ಅರ್ಥ ಮಾಡಿದ್ರಿ ಏನೇ ತಾರೀಕಿಗೆ ಬೀದರ್ಲಿಂದ ಏನಾದ ಕೊಯಮತ್ತೂರಿಗೆ ಹೋಗಿದ್ದೇವೆ ಸರ್ ಮೊಮ್ಮಗಳು ಬರ್ತಡೇದು ಅಂತೇಳಿ ಮತ್ತು ಬರ್ತಡೇ ಮಾಡ್ಕೊಂಡು ಏನಾದ್ರು ಬೇಗನೆ ಬರ್ಬೇಕಂತಂದು ವಿಚಾರ ಇತ್ತು. ಅಲ್ಲಿ ಚಂಡಮಾರಾಟ ಇದು ಆಗಿದ್ದು ಅಂದಿನ ಕಡೆದು ಎಲ್ಲ ಬಸ್ಸು ಟ್ರೈನ್ದು ಎಲ್ಲ ಇದು ಆಗಿನ ಕಡೆದು ಅದು ನಮಗೆ ಸಮಯಕ್ಕೆ ಟಿಕೆಟ್ ಸಿಕ್ಕಿಲ್ಲ. ಅದು ನಿನ್ನೆ ಟಿಕೆಟ್ ಇತ್ತು. ನಿನ್ನೆ ಟಿಕೆಟ್ ತೊಗೊಂಡು ಮತ್ತು ಟ್ರೈನಿಗೆ ಏನದಂದ್ರೆ ಬಂದು ಗುಲ್ಬರ್ಗ ಇಳಿದು 4:15 ಗಂಟೆಗೆ ಬಂದು ಬಳ್ಳಾರಿ ಗಾಡೀಲಿಂದ 5ಕ್ಕೆ ಕುಂತು ಇಲ್ಲಿ 6:15 ಬರೋಸ್ತಾನೆ ಅದಂದ್ರೆ 2 ಕೀಲಿ ಮುರಿದಿಂದ ಮನೆದು ಮತ್ತು ಒಳಗೂ ಮುರಿದಿಂದ ಈ ಹೊರಗಿನ ಗೇಟಿಗೆ ಮುರಿದಿಂದ ಬಂದು ನೋಡಿದ ತಕ್ಷಣ ಮತ್ತು ನಾವು ಯಾವುದಕ್ಕೆ ಕೈ ಮುಟ್ಟದಾಗ ಇಲ್ಲೇ ಉಳ್ಕೊಂಡು ಮತ್ತು ಸ್ಟೇಷನ್ಗೆ ಹೋಗಿ ಇನ್ಫಾರ್ಮೇಷನ್ ಕೊಟ್ಟು ಮತ್ತು ಪೊಲೀಸರು ಬಂದು ಫೋಟೋ ತೊಗೊಂಡು ಮತ್ತು PSI ಸಾಬ್ರು ಬರ್ತಾ ಅಂತ ಹೇಳಿದ. ಮತ್ತೇನದಂದ್ರೆ ಒಳಗಡೆ ಏನದ ಅಂತಂದ್ರೆ ಒಂದು 3 ತೊಲೆ ಬಂಗಾರ ಇತ್ತು. ಒಂದು ಸಂಘದ ಏನದ ಕಟ್ಟೋದು ರೊಕ್ಕ ಒಂದು 25,000 ರೂಪಾಯಿ ಇತ್ತು. ಅವು ಮತ್ತೆ ನಾವು ಉಳ್ಕಿದ್ದು ಏನೇನಾಗ್ಯದ ಏನಿಲ್ಲ ಗೊತ್ತಿಲ್ಲ ಸರ್ ಒಳಗೆ. ಎಷ್ಟು ದಿನ ಹೋಗಿದ್ರಿ?